ಹಾಯ್ ಎಲ್ಲ ಕನ್ನಡಿಗರಿಗೂ ನನ್ನ ಈ ವಿಡಿಯೋ ಡಿಪೆಂಡ್ಸ್ ಆನ್ ಡೂ ಎಪಿಕ್ ಶಿಟ್. ಬಟ್ ಟಾಪಿಕ್ ಏನಪ್ಪ ಅಂತ ಅಂದರೆ ಡಿಸಿಪ್ಲಿನ್ ಬಿಲ್ಡ್ ಮಾಡೋದು ಹೇಗೆ ಅಂತ. ಸೊ ಡಿಸಿಪ್ಲಿನ್ ಬಿಲ್ಡ್ ಮಾಡಬೇಕು ಅಂತಂದರೆ ಕೆಲವೊಂದು ಸ್ಟೆಪ್ಸ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಆ ಸ್ಟೆಪ್ಸ್ನೇ ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಅದ್ರ ಮುಂಚೆ ನಾನು ಡೂ ಎಪಿಕ್ ಶಿಟ್ ಬಗ್ಗೆ ಸ್ವಲ್ಪ ಇಲ್ಲೂ ಮಾತಾಡಬೇಕು. ಏಕೆಂದರೆ ಡೂ ಎಪಿಕ್ ಶಿಟ್ಟಲ್ಲಿ ಎಲ್ಲ ಪಾರ್ಟ್ನೂ ನೀಟಾಗಿ ಎಕ್ಸ್ಪ್ಲೇನೇಷನ್ ಮಾಡಿರೋದ್ರಿಂದ ಅದು ನನಗೆ ತುಂಬ ವ್ಯಾಲ್ಯೂಯಬಲ್ ಬುಕ್ ಅನಿಸಿದೆ. ಸೊ ಅದಕ್ಕೆ ಆ ಬುಕ್ಗೆ 60 ಮಿಲಿಯನ್ ವ್ಯೂವರ್ಸ್ ಇದ್ದಾರೆ ಆನ್ ಯೂಟ್ಯೂಬ್ ಆ್ಯಂಡ್ ಬಯರ್ಸ್ ಕೂಡ ಅನ್ಲಿಮಿಟೆಡ್ ಯಾರಿಗೂ ಗೊತ್ತಿಲ್ಲ. ಸೊ ದ್ಯಾಟ್ಸ್ ಹೌ ಡೂ ಎಪಿಕ್ ಶಿಟ್ ವರ್ಕ್ಸ್. ಸೊ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಅದು ಫಿನಾನ್ಷಿಯಲಿ ಫ್ಯಾಮಿಲಿ ರಿಲೇಷನ್ಶಿಪ್ ಆಗಲಿ ಅಥವಾ ನಮ್ಮ ಸೆಲ್ಫ್ ಡಿಸಿಪ್ಲಿನ್ ಆಗಲಿ ನಮ್ಮ ಹ್ಯಾಬಿಟ್ಸ್ ಆಗಲಿ ಇದೆಲ್ಲನೂ ಸೇರಿಸಿ ಮಾತಾಡಿರೋದೇ ಡೂ ಎಪಿಕ್ ಶಿಟ್ ಬುಕ್. ಸೊ ಇಲ್ಲಿಗೆ ಈ ಡೂ ಎಪಿಕ್ ಶಿಟ್ ಮುಗಿಸೋಣ. ಸೊ ಐ ಆಮ್ ಗೋನಾ ಟೆಲ್ ಯು ದ ಸೀಕ್ರೆಟ್ ಟು ಬಿಲ್ಡ್ ಡಿಸಿಪ್ಲಿನ್. ಓಕೆ, ಸೊ ಫಸ್ಟ್ ಥಿಂಗ್, ಬ್ರಿಂಗ್ ಡಿಸಿಪ್ಲಿನ್ ನಿಮ್ಮ ಲೈಫಲ್ಲಿ ತರಬೇಕು ಅಂದರೆ ನೀವು ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡಲೇಬೇಕು. ಫಸ್ಟ್ ಸ್ಟೆಪ್ ಏನಂತಂದರೆ ಕಂಪ್ಲೀಟಿಂಗ್ ಸ್ಮಾಲ್ ಟಾಸ್ಕ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ನಾನು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತಿದ್ದೆ, ಮನೆಯಲ್ಲಿ ಸ್ಕೂಲ್ ಟೈಮಲ್ಲೆಲ್ಲ ಎದ್ದ ತಕ್ಷಣ ಯಾರಮ್ಮ ಹೋಗು ಅಂತ ಹೇಳಿಬಿಟ್ಟು ಎದ್ದು ಬರ್ತಿದ್ದೆ, ಹಾಸಿಗೆನ ಹಂಗೆ ಬಿಟ್ಟು ಬರ್ತಿದ್ದೆ. ಸೊ ಅಲ್ಲಿಂದಾನೇ ನಮ್ಮ ಡಿಸಿಪ್ಲಿನ್ ಸ್ಟಾರ್ಟ್ ಆಗೋದು. ಗ್ರೇಟೆಸ್ಟ್ ಪೀಪಲ್ ಕೂಡ ಹೇಳ್ತಾರೆ ದ ಡಿಸಿಪ್ಲಿನ್ ಸ್ಟಾರ್ಟ್ಸ್ ಫ್ರಮ್ ಮೇಕಿಂಗ್ ಯುವರ್ ಬೆಡ್. ಅಂದರೆ ನಿಮ್ಮ ಬೆಡ್ನ, ನೀವು ಮಲಗಿರೋ ಹಾಸಿಗೆನ ಫೋಲ್ಡ್ ಮಾಡಿ ವಾಪಸ್ ಇಡೋದ್ರಿಂದ ಶುರುವಾಗಿ ನಿಮ್ಮ ಡಿಸಿಪ್ಲಿನ್ ನಿಮ್ಮ ಡೇ ಎಂಡ್ ಮತ್ತೆ ಮಲ್ಗೋಕೆ ಹೋಗೋವರೆಗೂ ಇರುತ್ತೆ. ಸ್ಮಾಲ್ ಟಾಸ್ಕ್ ಬಗ್ಗೆ ಮಾತಾಡೋಣ. ಸ್ಮಾಲ್ ಟಾಸ್ಕ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಮೈ ಟಾಸ್ಕ್ ಈಸ್ ಸಿಂಪಲ್. ಬೆಳಿಗ್ಗೆ ಹೇಳ್ತೀನಿ, ಎದ್ದ ತಕ್ಷಣ ಮೊಬೈಲ್ ನೋಡಂಗಿಲ್ಲ. ಇದ್ರ ಬಗ್ಗೆ ನಾನು ನೀಟಾಗಿ ನಿಮಗೆ ಐಸೈಟ್ ಆ್ಯಂಡ್ ಐ ಇಂಪ್ರೂವ್ ಲೈಕ್ ಕಣ್ಣಿನ ಹೆಲ್ತ್ ಇಂಪ್ರೂವ್ ಮಾಡೋ ವಿಡಿಯೋ ನಾನು ಮಾಡಬೇಕು ಅಂತಿದ್ದೀನಿ. ಅದರಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸ್ಟಿಲ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಮೊಬೈಲ್ ನೋಡಲ್ಲ. ಯಾಕೆ ನೋಡಲ್ಲ? ಮೊಬೈಲ್ ಸ್ಕ್ರೀನು ಯಾವತ್ತೂ ಎಲ್ರಿಗೂ ಗೊತ್ತು ಬ್ಲೂ ರೇ ರಿಲೀಸ್ ಮಾಡುತ್ತೆ, ಏನೇನೋ ಹಾರ್ಮ್ ರೇಸ್ ರಿಲೀಸ್ ಮಾಡಿ ನಮ್ಮ ಕಣ್ಣನ್ನ ಎಫೆಕ್ಟ್ ಮಾಡುತ್ತೆ ಅಂತ. ಬಟ್ ಸ್ಟಿಲ್ ಆ ಮೊಬೈಲ್ ನೋಡಿದೆ ನಾನು ಸ್ಟ್ರೈಟ್ ಹೊರಗೆ ಹೋಗಿ ನಾನು ಸೂರ್ಯನಿಗೆ ಅಪೋಸಿಟ್ ನಿಂತು ಆಕಾಶ ನೋಡ್ತೀನಿ. ಬಿಕಾಸ್ ಆಕಾಶ ಎಸ್ ನೇಚರ್ ಬ್ಲೂ ಸ್ಕೈ ಬ್ಲೂ ರೇನ ರಿಲೀಸ್ ಮಾಡಲ್ಲ. ಸೊ ಇದು ಸೈಂಟಿಫಿಕಲಿ ಪ್ರೂವನ್ ಇದೆ. ಇದ್ರ ಬಗ್ಗೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸ್ಟಿಲ್ ಆಕಾಶ ನೋಡೋದ್ರಿಂದ ನಿಮ್ಮ ಕಣ್ಣಿಗೆ ಒಳ್ಳೆ ಎನರ್ಜಿ ಸಿಗುತ್ತೆ. ಅಂದರೆ ನಿಮ್ಮ ಕಣ್ಣು ಒಂಥರ ಎನ್ಹ್ಯಾನ್ಸ್ ಆಗುತ್ತೆ. ನಿಮ್ಮ ಕಣ್ಣು ಒಂಥರ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಸೂರ್ಯನ ನೋಡಿದ ತಕ್ಷಣ ಲೈಕ್ ಹೊರಗೆ ಹೋದ ತಕ್ಷಣ ನಾನು ಬಂದು ಮೊದಲನೇ ಕೆಲಸನೇ ಫೇಸ್ ವಾಶ್ ಆ್ಯಂಡ್ ಡೂಯಿಂಗ್ ಡೈಲಿ ರುಟೀನ್ ಲೈಕ್ ಖಾಲಿ ಮಾಡೋದು ಅದೆಲ್ಲ. ಆ್ಯಂಡ್ ದೆನ್ ಅದಾದಮೇಲೆ ಐ ಹ್ಯಾವ್ ಟು ಹ್ಯಾವ್ ಅ ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್ ಆಗಲೇಬೇಕು ನನಗೆ ಡೈಲಿ. ದ್ಯಾಟ್ ಈಸ್ ಮೈ ಫಿಕ್ಸ್ಡ್ ರೊಟೀನ್. ಬ್ರೇಕ್ಫಾಸ್ಟ್ ಆದ ತಕ್ಷಣ ಐ ಹ್ಯಾವ್ ಟು ವರ್ಕೌಟ್ ಅರೌಂಡ್ 1 and 1.5 hour. ನನಗೆ 1 ರಿಂದ 1.5 ಗಂಟೆವರೆಗೂ ವರ್ಕೌಟ್ ಮಾಡಲೇಬೇಕು ನಾನು. ಯಾಕೆಂದರೆ ನನಗೆ ನನ್ನನ್ನು ಸೋ ಡಿಸಿಪ್ಲಿನ್, ಸೋ ಗುಡ್ ಲುಕ್ಕಿಂಗ್ ಆಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಸ್ವಲ್ಪ ಫ್ಯಾಟ್ ಬಂದಿದೆ ಹೊಟ್ಟೆ ಮೇಲೆ ಅಂತ ಫೀಲ್ ಆದರೆ ಐ ಫೀಲ್ ವಿಯರ್ಡ್ ಬ್ರೋ. ಯಾಕೆ ಅಂದರೆ ನನಗೆ ನನ್ನನ್ನು ಬೇರೆಯವ್ರ ಥರ ನೋಡೋಕ್ಕೆ ಇಷ್ಟ ಇಲ್ಲ. ನನಗೆ ನಾನಾಗೇ ಇರಬೇಕು. ದ್ಯಾಟ್ ಈಸ್ ಮೈ ಒಪಿನಿಯನ್. ದ್ಯಾಟ್ ಈಸ್ ಮೈ ಗೋಲ್ ಈಸ್ ಆಲ್ಸೋ. ನನಗೆ ಯಾವ ಅಚೀವ್ಮೆಂಟು ಬೇಡ. ಐ ಹ್ಯಾವ್ ಟು ಬಿ ಹೆಲ್ದಿ, ಹ್ಯಾಪಿ ಆ್ಯಂಡ್ ಗುಡ್ ಲುಕ್ಕಿಂಗ್. ಆ್ಯಂಡ್ ದೆನ್ ವರ್ಕೌಟ್ ಆದಮೇಲೆ ದೆನ್ ಪೋಸ್ಟ್ ವರ್ಕೌಟ್ ಫುಡ್ ವಾಟ್ ಎವರ್. ಆ್ಯಂಡ್ ಅದಾದಮೇಲೆ ಆಫೀಸ್ ವರ್ಕ್ ಕಂಪ್ಲೀಟೆಡ್, ಲಾಗೌಟ್ ಆದಮೇಲೆ ಬಂದು ನನ್ನ ಕೆಲಸ ಏನಪ್ಪ ಅಂತಂದರೆ I have to enhance my testosterone bro. So I do drink milk. ನಾನು ರಾತ್ರಿ ಹಾಲು ಮತ್ತು ಅಶ್ವಗಂಧ ಕುಡಿತೀನಿ. ಯಾಕೆ ಅಂತ ಅಂದರೆ ನನಗೆ ಟೆಸ್ಟೋಸ್ಟೆರಾನ್ ಗ್ರೋತ್ ಮತ್ತು ಎಕ್ಸಸೈಸಿಂಗ್ ಕೆಪಬಿಲಿಟೀಸ್ ಎಲ್ಲ ಬರುತ್ತೆ. ಜೊತೆಗೆ
ಹಾಲು ರಾತ್ರಿ ಕುಡಿಯೋದ್ರಿಂದ ನನ್ನ ವೆಯ್ಟ್ ಲಾಸ್ ಆಗುತ್ತೆ, ನಾನು ವೆಯ್ಟ್ ಬ್ಯಾಲೆನ್ಸ್ ಮಾಡ್ತೀನಿ. ಸೊ ದ್ಯಾಟ್ ಈಸ್ ವಾಟ್. ಸೊ ಇದೆಲ್ಲ ಟಾಸ್ಕ್ನ ನಾನು ಹೆಂಗೆ ಮಾಡಿದ್ದು, ಹೆಂಗೆ ಅಂತಂದರೆ ಐ ಹ್ಯಾವ್ ಫಿಕ್ಸ್ ದೋಸ್ ಥಿಂಗ್ಸ್. ಹೆಂಗೆ ಅಂದರೆ ಕೆಲವೊಬ್ರು ಹೇಳ್ತಾರೆ, ಕೆಲವರೆಲ್ಲ ದೊಡ್ಡ ವ್ಯಕ್ತಿಗಳೇ ಹೇಳಿದ್ದಾರೆ, ನೀನು ಏನಾದರೂ ಹಾರ್ಡ್ ವರ್ಕ್ ಮಾಡಿದ್ರೆ ಅದಕ್ಕೆ ರಿವಾರ್ಡಿಂಗ್ ಇರಲೇಬೇಕು, ಆವಾಗಲೇ ನೀನು ಹಾರ್ಡ್ ವರ್ಕ್ ಮಾಡ್ತೀಯಾ. ಸೊ ದ್ಯಾಟ್ ಈಸ್ ವಾಟ್ ದ ಬಿಗ್ಗೆಸ್ಟ್ ಲೆಜೆಂಡ್ ಸೈಡ್. ಏನಂತಂದರೆ ರಿವಾರ್ಡಿಂಗ್ ಅಂದರೆ ಪಿಜ್ಜಾ ತಿನ್ನೋದಲ್ಲ, ಅಥವಾ ಲೈಕ್ ರಿವಾರ್ಡಿಂಗ್ ಅಂದರೆ ಗ್ರೇಟೆಸ್ಟ್ ಥಿಂಗ್ಸ್ ನಿಮ್ಮನ್ನು ಕೊಡೋದು ಅಲ್ಲ. ಸೊ ರಿವಾರ್ಡಿಂಗ್ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಯು. ಫಾರ್ ಎಕ್ಸಾಂಪಲ್, ಇಫ್ ಅ ಪರ್ಸನ್ ಕ್ರೇವ್ ಅ ಬ್ಯಾಡ್ ಥಿಂಗ್ಸ್, ಓಕೆ, ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯನಿಗೆ ಡೈಲಿ ಒಂದು ಪಿಜ್ಜಾ ತಿನ್ನಲೇಬೇಕು ಅನ್ನೋ ಹ್ಯಾಬಿಟ್ ಇದ್ದರೆ ಅವನು ಡೈಲಿ ತಿಂತಾನೆ. ಯಾಕೆ? ಅವನಿಗೆ ಬ್ರೈನಲ್ಲಿ ಡೋಪಾಮೀನ್ಗೆ ರಿವಾರ್ಡ್ ಸಿಗುತ್ತೆ. ಇಫ್ he eat a pizza, he feel the taste. ಯಪ್, ಆ ಟೇಸ್ಟು ಅವನಿಗೆ ಡೋಪಾಮೀನ್ ಹಿಟ್ ಆಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಈವನ್ ಗುಡ್ ಥಿಂಗ್ಸ್ ಆಲ್ಸೋ. ಅದೇ ಜಾಗದಲ್ಲಿ ನನಗೆ ಇಫ್ ಐ ಈಟ್ ಅ ಪಿಜ್ಜಾ, ನನಗೇನು ಅನಿಸುತ್ತೆ, ಐ ಆಮ್ ಗೋನಾ ಗೆಟ್ ಫ್ಯಾಟ್ ಮೋರ್, ಅದಕ್ಕೆ ನಾನು ಪಿಜ್ಜಾ ತಿನ್ನಲ್ಲ. ಅದ್ರ ಬದಲು ನಾನು ಹೆಲ್ದಿ ರೂಟೀನ್ ಫಾಲೋ ಮಾಡಿದ್ರೆ ನನಗೇನು ಅನಿಸುತ್ತೆ, ಓ ನಾನು ಸ್ವಲ್ಪ ಫ್ಯಾಟ್ ಗೇನ್ ಮಾಡೋದ್ರಿಂದ ಅವೇ ಆಗಿದ್ದೀನಿ, ಇದರಿಂದ ನನ್ನ ಬಾಡಿ ಶೇಪ್ ಗುಡ್ ಲುಕಿಂಗ್ ಆಗಿರ್ತೇನೆ. ದ್ಯಾಟ್ಸ್ ವಾಟ್ ರಿವಾರ್ಡಿಂಗ್ ಈಸ್. ಇಮ್ಯಾಜಿನ್ ಯುವರ್ ಸೆಲ್ಫ್, ಹಾಂ, ನೀವು ಓದೋದನ್ನ ಟಾಪಿಕ್ ಆಗಿ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಮನೇಲಿ ಏನು ಹೇಳ್ತಾರೆ, ಯು ಸಿ ಪಾಸ್ ಆಗು, ನಿನಗೆ ಬೈಕ್ ಕೊಡಿಸ್ತೀನಿ, ಇಂಜಿನಿಯರಿಂಗ್ ಪಾಸ್ ಮಾಡು, ನಿನಗೆ ಐಫೋನ್ ಕೊಡಿಸ್ತೀನಿ. ವಾಟ್ ಇಸ್ ದಿಸ್? ನಿನಗೆ ಒಂದು ಗೋಲ್ ಸೆಟ್ ಮಾಡ್ತಿದ್ದಾರೆ, ಅದ್ರ ಮೇಲೊಂದು ರಿವಾರ್ಡ್ ಇಡ್ತಿದ್ದಾರೆ. ವಾಟ್ ಯು ಥಿಂಕ್? ಗೋಲ್ ಬಿಟ್ಟು ರಿವಾರ್ಡ್ನ ಥಿಂಕ್ ಮಾಡ್ತೀರಾ. ಸೊ ರಿವಾರ್ಡ್ ಥಿಂಕ್ ಮಾಡಿದಾಗ ನಿಮ್ಮ ಗೋಲ್ನ ಅಚೀವ್ ಮಾಡೋಕ್ಕೆ ನಿಮಗೆ ಮೋಟಿವೇಶನ್ ಬರ್ತಾ ಇರುತ್ತೆ. ಏನು ಅಂತಂದರೆ, ಎವ್ರಿ ಟೈಮ್ ಯು ವಿಲ್ ರಿಮೆಂಬರ್ ದ್ಯಾಟ್ ಮೈ ಪಾಪಾ ಈಸ್ ಗಾನಾ ಗಿಫ್ಟ್ ಮೀ ಐಫೋನ್ ಇಫ್ ಐ ಕ್ಲಿಯರ್ ಮೈ engineering, if I clear my graduation, if I clear my PG, whatever. That is rewarding. ಇದೇ ಥರ ನಿಮ್ಮ ಗುಡ್ ಹ್ಯಾಬಿಟ್ಸ್ಗೂ ಒಂದು ರಿವಾರ್ಡಿಂಗ್ ಇಡಲೇಬೇಕು ನೀವು. ಫಾರ್ ಎಕ್ಸಾಂಪಲ್, ನಾನು ಈ ವಾರ ಫುಲ್ ಎಕ್ಸಸೈಸ್ ಮಾಡಿದ್ರೆ ಸಂಡೇ ಐ ಆಮ್ ಗೋನಾ ಗೋ ಸ್ವಿಮ್ಮಿಂಗ್ ವಿತ್ ಮೈ ಫ್ರೆಂಡ್ಸ್. ರಿವಾರ್ಡಿಂಗ್. ಸ್ವಿಮ್ಮಿಂಗ್ ಫ್ರೆಂಡ್ ಜೊತೆ ಹೋಗೋದಂದರೆ ಒಂದು ಒಳ್ಳೆ ಹ್ಯಾಪಿನೆಸ್. ದ್ಯಾಟ್ ಈಸ್ ರಿವಾರ್ಡಿಂಗ್. ಇದೇ ಥರ ನಾನು ಇವತ್ತು ಬೆಳಗ್ಗೆ ಎದ್ದು ನನ್ನ ಹಾಸಿಗೆ ಫೋಲ್ಡ್ ಮಾಡಿಟ್ಟು, ನಾನು ಬ್ರಷ್ ಮಾಡಿ, ನಾನು ಮುಖ ತೊಳೆದು, ನಾನು ಎಕ್ಸಸೈಸ್ ಮಾಡಿಕೊಂಡು, ನಾನು ಎಲ್ಲ ಹೆಲ್ದಿ ಫುಡ್ ತಿಂದು ಆಫೀಸ್ಗೆ ಹೋಗಿ ಬಂದು ನಾನು ನೀಟಾಗಿ ಮಲ್ಕೋಬೇಕು. ಇದರಿಂದ ನನಗೆ ಒಳ್ಳೆ ರುಟೀನ್ ಸಿಗುತ್ತೆ. ನಾನು ಲೈಕ್ ಮೋರ್ ಆ್ಯಕ್ಟಿವ್ ಆಗಿರ್ತೀನಿ ಅನ್ನೋದ್ರಲ್ಲಿ ಮೋರ್ ಆ್ಯಕ್ಟಿವ್ ಆಗಿರ್ತೀನಿ ಇಸ್ ರಿವಾರ್ಡಿಂಗ್. ಸೊ ರಿವಾರ್ಡ್ ಯುವರ್ ಸೆಲ್ಫ್ ವಾಟ್ ಎವರ್ ಯು ಡೂ. ಬ್ರಿಂಗ್ ಅ ಥಾಟ್ಸ್ ಆಫ್ ರಿವಾರ್ಡ್ ಇನ್ ಯುವರ್ ಬ್ರೈನ್ ಬ್ರೋ. That makes you motive. And daily do some exercises. For example, ನನಗೆ ಜಿಮ್ ಹೋಗೋಕ್ಕಾಗಲ್ಲ, ಟೈಮ್ ಇಲ್ಲ, ಅಥವಾ ನಮ್ಮ ಊರಲ್ಲಿ ಜಿಮ್ ಇಲ್ಲ, ನಾನೇನು ಮಾಡಬೇಕು? ಜಸ್ಟ್ ಸ್ಪ್ರಿಂಟಿಂಗ್, ರನ್ ಮಾಡಿ. ಅದಾಗಲಿಲ್ವಾ, ಮನೇಲೇ ಎಕ್ಸಸೈಸಸ್ ಮಾಡಿ. ನಿಮ್ಮ ಕಾಲೇಜ್ ಬ್ಯಾಗ್ಸು, ಲೈಕ್ ನಿಮ್ಮ ಕಾಲೇಜ್ ಬುಕ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಬ್ಯಾಗಲ್ಲಿ ಹಾಕಿ ಸ್ಕ್ವಾಟಿಂಗ್ ಮಾಡಿ. ಒಂದು, you can do empty leg lunges, you can do anything. ನಾನು ತುಂಬ ಇನ್ಸ್ಟಾನಲ್ಲಿ ಸ್ಕ್ರಾಲ್ ಮಾಡ್ತೀನಿ, ನಾನು ಕೂಡ ರೀಲ್ ಸ್ಕ್ರಾಲ್ ಮಾಡ್ತೀನಿ. ನಾನು ನೋಡ್ತೀನಿ ಹುಡುಗರು ಏನು ಮಾಡ್ತಾರೆ ಅಂದರೆ, ಸಿಮೆಂಟ್ ಯೂಸ್ ಮಾಡಿ ಅವರೇ ಡಂಬಲ್ ಕ್ರಿಯೇಟ್ ಮಾಡಿಕೊಂಡು ಅವರೇ ಎಕ್ಸಸೈಸ್ ಮಾಡ್ತಾರೆ. ದ್ಯಾಟ್ ಈಸ್ ಮೋಟಿವೇಶನ್ ರಿಗಾರ್ಡಿಂಗ್ ದೇರ್ ಫಿಟ್ನೆಸ್, ಅವ್ರ ಹೆಲ್ತ್ ಬಗ್ಗೆ. ಆ್ಯಂಡ್ that is what makes you perfect. ಇನ್ನು ನನ್ನ ಬಗ್ಗೆ ಹೇಳೋದಾದರೆ, ನನಗೆ ಚಿಕ್ಕಂದಿನಿಂದ ಒಂದೇ ಆಂಬಿಷನ್ ಇತ್ತು, ಐ ಹ್ಯಾವ್ ಟು ಲುಕ್ ಅ ಗುಡ್, ಐ ಹ್ಯಾವ್ ಟು ವಿಯರ್ ಅ ಕ್ಲಾತ್ಸ್ ವಿಚ್ ಲುಕ್ ಸೆಕ್ಸಿ ಬ್ರೋ. that what makes me do workout, follow healthy routine and bring together perfect. ಸೊ ಇದೇ ನನ್ನ ಮೋಟಿವೇಶನ್. ಇದೇ ಥರ ನಿಮಗೂ ಲೈಫಲ್ಲಿ ಒಂದು ಮೋಟಿವೇಶನ್ ಇಟ್ಕೊಂಡ್ರೆ ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ಸೊ ಇಷ್ಟನ್ನೇ ಹೇಳ್ತಾ,
ಈ ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ಮುಗ್ಸೋಕ್ಕೆ ಮುಂಚೆ ನಿಮ್ಗೊಂದು ಹಿಂಟ್ ಕೊಡ್ತೀನಿ. ಐ ಆಮ್ ಗೋನಾ ಡೂ ರಿವ್ಯೂ ಆಫ್ ಅ ಬುಕ್ ಆಫ್ ಹ್ಯಾಬಿಟ್ಸ್. ಇದು ಗ್ರೇಟೆಸ್ಟ್ ಹ್ಯಾಬಿಟ್ಸ್ ಬುಕ್ಕು. ಇದ್ರ ಬಗ್ಗೆ ನಾನು ತುಂಬ ನೀಟಾಗಿ ರಿವ್ಯೂ ಮಾಡ್ತೀನಿ. ಆದ ನಂತರ ಐ ಆಮ್ ಗೋನಾ ಟಾಕ್ ಅಬೌಟ್ ಹ್ಯಾಬಿಟ್ಸ್ ಆಲ್ಸೋ. ಅದಾದಮೇಲೆ ನಾವು ಹೆಲ್ತ್ ಟಾಪಿಕ್ಸ್ನ ಮಾತಾಡೋಣ. ಅಲ್ಲಿ ತನಕ ಈ ವಿಡಿಯೋ ನೋಡಿ, ನಾನು ಹೇಳಿರೋದೆಲ್ಲ ಫಾಲೋ ಮಾಡಿ. ನಿಮ್ಮ ಬ್ರೈನ್ಗೂ ರಿವಾರ್ಡ್ ಕೊಡಿ, ನೀವೇನು ಕೆಲಸ ಮಾಡ್ತೀರಾ ಅದನ್ನು. ಆವಾಗಲೇ ನಿಮಗೆ ಒಂದು ಏನಂತಾರೆ ಸ್ಯಾಟಿಸ್ಫ್ಯಾಕ್ಷನ್. ಮನುಷ್ಯನಿಗೆ ಪ್ರತಿಯೊಂದು ಕೆಲಸದಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ನೋ ಒನ್ ವಿಲ್ ವರ್ಕ್. ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಯಾವ ಥರನಾದರೂ ಇರುತ್ತೆ. ಮೇ ಬಿ ಪ್ಲೇಜರ್, ಮೇ ಬಿ ಹ್ಯಾಪಿನೆಸ್, ಮೇ ಬಿ ಸ್ಯಾಡ್ನೆಸ್, ವಾಟ್ ಎವರ್. ಲೈಫ್ ಈಸ್ ಅಬೌಟ್ ಬ್ಯಾಲೆನ್ಸಿಂಗ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಬ್ರಿಂಗಿಂಗ್ ಟುಗೆದರ್, ಮೇಕಿಂಗ್ ಪರ್ಫೆಕ್ಟ್. ಸೊ ಇದೇ ಇವತ್ತಿನ ಟಾಪಿಕ್. ಇದಾದ ನಂತರ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ.